ಮಾತಾಡಕ್ಕೆ ಬಿಡ್ತಾ ಇಲ್ಲ ನೋಡಿ. ವಾವ್ ಮನೆ ತುಂಬಾ ಚೆನ್ನಾಗಿದೆ ಹೂವು. ಯಾರು ತಂದಿ? ಗುಡ್ ಗರ್ಲ್. ನೀವು ಜಿ ಎಲ್ಲ ಖಾಲಿ ಮಾಡಿಬಿಡಿ. ಇದು ಐಲ್ಯಾಶಸ್ ಯಾರು ಹಾಕಿದ್ದು ಇಲ್ಲಿಗೆ? ಯಾರಿಲ್ಲೆಲ್ಲ ಹಚ್ಚಿದ್ ನಿಮ್ಗೆ? ಗೆಟ್ ಇಬ್ರು ಸಖತ್ ಫೈಟ್ ಮಾಡ್ತಾರೆ. ಇಬ್ರು ಅವರೆಕಾಳು ಸಾಂಬಾರ್. ಇಲ್ಲಿ ಬಂದು ನಾನು ವಡೆ ಮಾಡ್ಕೊತಾ ಇದ್ದೀನಿ. ಅಮ್ಮ ಎಲ್ಲ ಕಲ್ಸ್ಕೊಟ್ಟಿದ್ರು ಚೆನ್ನಾಗಿ. ನಾನು ಜಸ್ಟ್ ತಟ್ಕೊಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಏನಮ್ಮ ಬೋಂಡ ವಡೆ ಅಷ್ಟೊಂದು ಮಾಡ್ತಾ ಇದ್ದೀವಿ. ಒಂದು ಅಂಗಡಿ ಇಟ್ಕೊಂಡಮ್ಮ ದೋಸೆ ಸಾರಿ ವಡೆ ಬೋಂಡ. ಗೈಸ್ ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಬಂದು ಅಯ್ಯೋ ಯಪ್ಪ ಇಬ್ರದು ಬೇಡ ನೋಡಿ ಇಲ್ಲಿ. ಇವತ್ತಿನ ಡೇ ಬಂದು ಮಾಲಮಿ ಹಬ್ಬದ ದಿನ. ಸೊ ಅಮ್ಮನ ಮನೇಲಿದ್ದೀನಿ. ಇಲ್ಲಿ ಹಬ್ಬ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ತುಂಬ ದಿನನೇ ಆಗಿದೆ ವ್ಲಾಗ್ ಎಲ್ಲ ಹಾಕಿ. ಬಿಕಾಸ್ ತುಂಬ ವಿಡಿಯೋಸ್ ಇದೆ ಎಡಿಟ್ ಮಾಡೋದು. ಒಂದು 700 ಅಥವಾ 800 ವಿಡಿಯೋಸ್ ಇದೆ, ಎಡಿಟ್ ಮಾಡಿಲ್ಲ. ಸೊ ಹಾಗಾಗಿ ಹಿಂಗೆಲ್ಲ ಆಡಬಾರ್ದು. ಹಾಗಾಗಿ ತುಂಬ ವಿಡಿಯೋಸ್ ಇದೆ, ಅದು ಎಡಿಟ್ ಮಾಡೋಣ ಆಮೇಲೆ ಬ್ಲಾಗ್ ಅಪ್ಲೋಡ್ ಮಾಡೋಣ ಅನ್ಕೊಂಡು ಏನಾಗ್ತಾಯಿದೆ ಅಂದರೆ ಫುಲ್ ಗ್ಯಾಪ್ ಆಗ್ತಾಯಿದೆ. ಈಗ ಅಟ್ಲೀಸ್ಟ್ ಈಗ ಪ್ರೆಸೆಂಟಲ್ಲಿ ನಡೆಯೋ ಮೂಮೆಂಟ್, ಕೆಲವೊಂದು ಹಬ್ಬಗಳು, ನಮ್ಮನೇಲಿ ನಡೆಯೋ ಕೆಲವೊಂದು ಫಂಕ್ಷನ್ಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಅದು ಎಡಿಟ್ ಮಾಡಿಲ್ಲ. ಬಿಕಾಸ್ ಓಲ್ಡ್ ವಿಡಿಯೋಗಳು ಹಾಕಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಯಾವುದು ಬೇಡ. ಇವಾಗ ಪ್ರೆಸೆಂಟಲ್ಲಿ ಹೇಗೆ ನಡೀತಾ ಇದೆಯೋ ಅದನ್ನು ಹಾಕೋಣ. ಓಲ್ಡ್ ವಿಡಿಯೋಸು ನಿಮ್ಮ ಒಪಿನಿಯನ್ ತೊಗೊಂಡು ಹಾಕೋದು ಬೇಡವೋ ಅಂತ ಹೇಳಿ ಒಪಿನಿಯನ್ ತೊಗೊಂಡು ಆಮೇಲೆ ನಿಧಾನಕ್ಕೆ ಅದನ್ನು ಎಡಿಟ್ ಮಾಡ್ತಾ ಹಾಕೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಅಮ್ಮನ ಮನೇಲಿದ್ದೀನಿ. ಆ್ಯಂಡ್ ನೈಟಿಗೆ ನಮ್ಮತ್ತೆ ನಮ್ಮ ಮನೆಯವರು ಎಲ್ಲರೂ ಕೂಡ ಬರ್ತಾರೆ. ನೈಟಿಗೆ ಬೆಂಗಳೂರಿಗೆ ಹೋಗ್ತೀವಿ. ಬಿಕಾಸ್ ನಾಳೆ ಕೆಲಸ ಇದೆ, ಕೆಲಸಕ್ಕೆ ಹೋಗಬೇಕು. ಆ್ಯಂಡ್ ಅಮ್ಮ ಬೆಳಗ್ಗೆನೇ ಎದ್ದು ಆಲೂಗೆಡ್ಡೆ ಪಲ್ಯ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಎಷ್ಟು ಗಮ್ಮತ್ತ ಇದೆ ಗೊತ್ತಾ ಆಲೂಗೆಡ್ಡೆ ಪಲ್ಯ. ಆಮೇಲೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಅದನ್ನು. ಆ್ಯಂಡ್ ಅದು ಬಿಟ್ಟರೆ ನನ್ನ ತಂಗಿ ಇಲ್ಲಿ ದೋಸೆಗೆ ಹಿಟ್ಟನ್ನು ರುಬ್ಬಿಟ್ಟಿದ್ದಾರೆ. ಹೋಗ್ತಾ ಇದ್ದಾರಲ್ಲ, ದೋಸೆ ಹಿಟ್ಟು ರೆಡಿ ಇದೆ. ಆ್ಯಂಡ್ ಅಮ್ಮ ಇಲ್ಲಿ ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು ಇದೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಈ ಹಬ್ಬ ಅಂದರೆ ಇದೆಲ್ಲ ಕಾಮನ್ ಅಲ್ವಾ. ಸೊ ಹಾಗಾಗಿ ನನಗೆ ಬ್ಯಾಕ್ ಕ್ಯಾಮ್ರಾ ಯಾರಾದರೂ ಇಟ್ಕೊಂಡ್ರೆಲ್ಲ ಮಾಡ್ಬೋದು. ಬ್ಯಾಕ್ ಕ್ಯಾಮ್ರಾ ತೋರಿಸಿ ಮಾಡೋಕ್ಕಲ್ಲ. ನೋ ಬೀಳ್ತೀಯಾ? ಪೈಪು ಗ್ಯಾಸ್ ಪೈಪು. ಪ್ರಣಾಮ್ ಬಾ. ಆಫ್ಟರ್ ಅ ಲಾಂಗ್ ಟೈಮ್ ಆದ್ಮೇಲೆ ನಿಮ್ಮನ್ನು ನಾನು ಮೀಟ್ ಮಾಡ್ತಾ ಇರೋದು. ಹ್ಯಾಪಿ ಟು ಸಿ ಯು ಆಲ್. ಯಮಿ ಚೆನ್ನಾಗಿದೆಯಾ? ಓಕೆ ಚೆನ್ನಾಗಿದೆ ಮನೆ. ಅಯ್ಯೋ 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 ಪುತಾನಿ. ಸೊ ಮೆಂತ್ಯ ಬಾತ್ಗೆಲ್ಲ ರೆಡಿ ಆಗ್ತಾ ಇದೆ. ಟೊಮ್ಯಾಟೊ. ಥ್ಯಾಂಕ್ ಯು ಮಮ್ಮಿ. ಓಹ್ ಎಷ್ಟು ದಿವಸದಿಂದ ಕಿತ್ತಿಟ್ಕೊಂಡಿದ್ದಮ್ಮ ಹೂವುಗಳನ್ನೆಲ್ಲ. ವಾವ್ ಕನಕಾಂಬ್ರಿ ನಮ್ಮ ಎಷ್ಟು ಚೆನ್ನಾಗಿ. ಸೂಪರ್. ಹೌದು. ವಾವ್ ಮನೆ ತುಂಬಾ ಚೆನ್ನಾಗಿದೆ ಹೂವು. ಯಾರು ತಂದಿದ್ದು? ಮಾಮಿಗೆ. ಅಮ್ಮ ಸಾವಂತಿಗೆ ಎಲ್ಲಿ ತಂದಿದ್ದೆ? ವಾವ್ ಸೂಪರ್. ಆದ್ಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮಮ್ಮ ಇವತ್ತು ಹಬ್ಬ ಅಲ್ವಾ, ಸ್ವಲ್ಪ ಸ್ಪೆಷಲ್ ಇದ್ದೇ ಇರುತ್ತೆ. ಶಾವಿಗೆ ಪಾಯಸ ಮಾಡೋದಕ್ಕೆ ಶಾವಿಗೆನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಪಾಯಸಕ್ಕೆ ಹೆಸರು ಕಾಳು ಇದನ್ನೆಲ್ಲ ಹಾಕ್ತಾರಲ್ವ, ಸೊ ಹೆಸರು ಕಾಳನ್ನ ಕೂಡ ಫ್ರೈ ಮಾಡ್ಕೊಂಡಿದ್ದಾರೆ. ಅಮ್ಮ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅವರೆಕಾಳನ್ನ ಕೂಡ ಕೂಗಿಸ್ಕೊಂಡು ಎಲ್ಲ ಥರ ತರಕಾರಿನೂ ಕೂಡ ಕಟ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಸೊಪ್ಪು. ಏನಕ್ಕೆ ಅಂದರೆ ಇದಕ್ಕೆ ಕಾಳುಗೊಜ್ಜಿಗೆ ಹಾಕೋದಕ್ಕೆ ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು
ನಮ್ಮಮ್ಮ ತುಂಬ ಫಾಸ್ಟು. ಸೊಪ್ಪೆಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದು ಬಿಸಿ ನೀರಿದೆ. ಓ, ಒಂದು ಕಡೆ ಕಾಳು ಬಚ್ಕೋಗಿದೆ, ಇನ್ನೊಂದು ಕಡೆ ರೈಸ್. ವೈಟ್ ಪಪ್ಪು. ಇಲ್ಲಿ ನೋಡಿ ತರಕಾರಿಗಳು, ಎಲ್ಲ ಥರ ತರಕಾರಿ, ಅಂದರೆ ಕುಂಬಳಕಾಯಿ, ಹೀರೆಕಾಯಿ, ಈ ಥರದ್ದು ಎಲ್ಲ, ಬದನೆಕಾಯಿ, ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಇದು ಬಂದು ರಾನಮ್ಮ ಒಡೆಗೆ ರೆಡಿ ಮಾಡೋರೆ. ಪ್ರಣಮ್ ಗ್ಯಾಸ್ ಆನಲ್ಲಿದ್ದೆ, ಆ ಕಡೆ ಹೋಗು ಪ್ರಣಮ್. ಒಡೆಗೆ ರೆಡಿ ಮಾಡಿಟ್ಟಿದ್ದಾರೆ. ಆ ಥರ ಕಡಲೆಬೇಳೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡು ಮೇಲ್ಗಡೆ ಜೀರಿಗೆ ಹಾಕಿದ್ದಾರೆ. ಇವಾಗ ಅದನ್ನು ಮಿಕ್ಸ್ ಮಾಡಿ ಒಡೆನ ತಟ್ಟಿ ಹಾಕೋದು. ಆ್ಯಂಡ್ ಮುದ್ದೆ ಮಾಡಲ್ಲ ಇವತ್ತು. ಮುದ್ದೆ ಬದಲಾಗಿ ನಾನು ನೋಡಿ ತರಕಾರಿಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ತರಕಾರಿಗಳನ್ನೆಲ್ಲ ನೋಡಿ ಆಲ್ರೆಡಿ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ. ಏನು ಮಾಡಿದ್ರೆ ಮೆಂತ್ಯ ಬಾತ್ ಮಾಡೋಣ ಅಂತ. ಅದಕ್ಕೂ ಕೂಡ ಮಸಾಲೆ ರುಬ್ಬಿಟ್ಟಿದ್ದೀನಿ. ಮೇ ಬಿ ಅಮ್ಮ ಎಲ್ಲಿ ಫ್ರಿಜ್ಜಲ್ಲಿ ಇಟ್ಟವ್ರೆ ಅಂತ ಅನ್ಕೊತೀನಿ. ಫ್ರಿಜ್ಜಲ್ಲಿ ಇಡಮ್ಮ ಅಂತಂದೆ, ಯಾಕಂದ್ರೆ ನಾನು ಸಾಯಂಕಾಲ ನಂಗೆ ಮಾಡೋದ್ರಿಂದ ಆಚೆ ಇಟ್ಕೊಂಡ್ರೆ ಬೇಗ ಹಾಳಾಗಿಬಿಡತ್ತೆ. ಇವಾಗ ಯಾಕೆ ರುಬ್ಕೊಂಡಿದ್ದು ಅಂದರೆ ಕರೆಂಟ್ ಇಲ್ಲೆಲ್ಲ ಹಿಂಗೆ ಅಂದರೆ ಒಂದ್ಸರಿ ಇರುತ್ತೆ, ಒಂದ್ಸರಿ ಇರಲ್ಲ. ಸೊ ಇಲ್ಲಿ ಫ್ರಿಜ್ ಒಳಗಡೆ ಇಟ್ಟಿದ್ದೀವಿ. ಫ್ರಿಜ್ ತೋರ್ಸೋಕೆ ಸ್ವಲ್ಪ ಭಯ ನಿಮಗೆ, ಯಾಕಂದ್ರೆ ನಮ್ಮಮ್ಮ ಫ್ರಿಜ್ನೂ ಆಗ್ಬಿಟ್ರೆ ನಮ್ಮಮ್ಮ ಆರ್ಗನೈಸ್ ಮಾಡಿರೋದು ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ. ಅಷ್ಟು ನಮ್ಮಮ್ಮ ಹಳ್ಳಿಲಿದ್ರು ಎಲ್ಲ ಸ್ಟೋರ್ ಮಾಡಿ ತುಂಬ್ಕೊಂಬಿಟ್ಟವ್ರ ತೆಗೆ. ಫ್ರಿಜ್ ತುಂಬ ಇದರಲ್ಲಿದೆ, ಅದು ಫುಲ್ ಟೈಟು, ಓಪನ್ ಮಾಡೋಕ್ಕಾಗಲ್ಲ. ಬೇಳೆ ಯಾಕಂದರೆ ಇದು ಹಳ್ಳಿ ಅಲ್ವಾ, 3-4 ಕಿಲೋಮೀಟ್ರ್ ದೂರ ಇದೆ ಅಂದರೆ ಅಂಗಡಿಗಳು, ಏನಾದ್ರು ಬೇಕು ಥಿಂಗ್ಸ್ ಅಂತಂದರೆ. ಸೊ ಹಾಗಾಗಿ ಅಮ್ಮ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಎಮರ್ಜೆನ್ಸಿ ಏನೇ ಬೇಕಂತಂದ್ರೂ ಕೂಡ ಇರುತ್ತೆ ಮನೆಯಲ್ಲಿ. ಮತ್ತು ಇಲ್ಲಿ ಯಾರೂ ತಂದ್ಕೊಡೋರು ಇಲ್ದೇ ಇರೋ ಕಾರಣ ಅಮ್ಮ ಎಲ್ಲ ಪ್ರಣಮ್ ನೋ ಕೈ ತೆಗಿ. ನಾನು ಹೇಳ್ದೆ. ಕ್ಲೋಸ್ ದಟ್. ಸ್ಲೋ. ಹಂಗಿರುವಾಗ ಅಮ್ಮ ಎಲ್ಲ ಇಟ್ಕೊಂಡಿದ್ದಾರೆ. ಫ್ರೂಟ್ಸ್ ಎಲ್ಲನೂ ರೆಡಿ ಇದೆ. ಇವಾಗ ಹೂವುಗಳು ನೋಡಿ, 2 ಕವರ್ ಹೂವು ಇದೆ, ಪೂಜೆ ಮಗಂತ ತಂದಿಟ್ಟಿದ್ದಾರೆ. ನಮ್ಮ ವೇಣ್ಯನ್ ನೋಡಿ. ಹಾಯ್ ವೇಣ್ಯ, ಇಲ್ಲಿ ನಿಂಚಿ, ಇಲ್ಲಿ ವೇಣ್ಯ, ಇಲ್ಲಿ ಮನೆ. ಓ, ಅದು ಏನೋ ದೃಷ್ಟಿ ಆದಂಗೆ ಇವತ್ತು. ನಿಂತ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಫೋಟೋ ತೆಗೆಸ್ಕೊಳ್ಳೋಕ್ಕೂ ರೆಡಿ ಇಲ್ಲ, ನನ್ನ ಹತ್ರ ಬರೋಕ್ಕೆ ಮೊದಲೇ ರೆಡಿ ಇಲ್ಲ. ಬೇರೆ ನೆನ್ನೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿತ್ತು, ಮಾತಾಡ್ತಾ ಇತ್ತು. ಇವತ್ತು ದೃಷ್ಟಿ ಅವರಿಗೆ ಏನೋ ಒಂಥರ, ಅದಕ್ಕೆ ಬರ್ತಾ ಇಲ್ಲ. ಹೇಳಿ ಮನೆ, ಏನು ಹೇಳ್ತೀಯಾ? ಹಾಯ್ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ತಾ ಇದ್ದೀರಾ ವೇಣ್ಯ? ಏನು ಮಾಡ್ತಾ ಇದ್ದೀರಾ? ಜಿಯೋ ಕುಡಿತಾ ಇದ್ದೀರಾ? ಗುಡ್ ಗರ್ಲ್. ನೀವು ಜಿಯೋ ಎಲ್ಲ ಖಾಲಿ ಮಾಡಿಬಿಡಿ. ಇದು ಐಲ್ಯಾಶಸ್ ಯಾರು ಹಾಕಿದ್ದು ಇಲ್ಲಿಗೆ? ಯಾರಿಲ್ಲೆಲ್ಲ ಹಚ್ಚಿದ್ದು ನಿಮಗೆ? ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಗೊತ್ತಾ? ಅಷ್ಟು ಅದು ನೀರು ಕುಡಿತಾ ಐತೆ, ಫುಲ್ ಬ್ಯುಸಿ ಅದು ಪಾಪ. Good morning, friends. Good afternoon, friends. Amo. Salam. Salam, friends. Bonjour, friends. Then hello, friends. Hola. Friends. This is in, this is out, this is up, this is down. This is good again, this is open again. Hey. This is closed, this is open, this is good again, this is eight makali. Mama, Up, down. Ala mama, ilale. Nadu. ನೀನು ಬಾಚಿಬೇಕಾ? ವೇಣ್ಯ, ಅಯ್ಯೋ
ವಾವ್, ಗುಡ್. ಸಾಕು ಬಿಡಿ. ಮಮ್ಮಿ ಏನು ಮಾಡ್ತೈತೆ? ಓಕೆ. ಕಾಳುಗೊಜ್ಜು ರೆಡಿ ಆಗ್ತದೆ. ಕಾಳುಗೊಜ್ಜಿಗೆ ಇಲ್ಲೊಂದು ಮಸಾಲೆ ತೆಕ್ಕೊಂಡಿದ್ದೀನಿ. ಹಬ್ಬದ ದಿನಗಳಲ್ಲಿ ಎಲ್ಲ ಡೀಟೇಲ್ಡಾಗಿ ತೋರಿಸೋದಕ್ಕಾಗಲ್ಲ, ಹಾಗಾಗಿ ಇಲ್ಲೊಂದು ಮಸಾಲೆ ರುಬ್ಕೊಂಡಿದ್ದೀನಿ. ಇವಾಗ ಕಾಳು ಸಪ್ರೇಟ್ ಬೇಯಿಸ್ಕೊಂಡಿದ್ದು, ಅಂದರೆ ಒಂದು 3 ವಿಷಲು ಕಾಳು ಕೂಗಿಸ್ಕೊಂಡಿದ್ದು. ಇವಾಗ ಅಮ್ಮ ತರಕಾರಿ ಅದಕ್ಕೆ ಹಾಕಲ್ಲ. ಅವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ತರಕಾರಿ ಒಂದು 3 ಕೂಗು ಕೂಗಿಸ್ಬಿಟ್ಟು ಆಮೇಲೆ ಕಾಳನ್ನ 3 ಕೂಗು ಕೂಗಿಸ್ಬಿಟ್ಟು ತರಕಾರಿನ ಒಂದು 20 ನಿಮಿಷ ಸುಮ್ಮನೆ ಬೇಯಿಸ್ತಾರೆ. ತುಂಬ ಮೆತ್ತಗಾಗಬಾರ್ದು ಆ ಥರ. ಏನಪ್ಪ? ಚಾಕು ಪೂಜೆ ಮಾಡಕ್ಕೆ ಬೇಕಾ? ತೊಗೊಂಬನ್ನೆ, ಹುಷಾರಾಗಿ ತೊಗೊಂಬನ್ನೆ. ಹಾಂ, ಓಕೆ. ಒಂದು ತರಕಾರಿ ಹಾಕ್ಬಿಟ್ಟು ಒಂದು 10 ನಿಮಿಷ ಕೂಗಿಸ್ತಾರೆ, ಬೇಯಿಸ್ತಾರೆ ಅಷ್ಟೇ ಅವರು. ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮಸಾಲೆ ರುಬ್ಕೊಂತಾರಂತೆ. ಆ್ಯಕ್ಚುಲಿ ನಾನು ಹಂಗೆ ಮಾಡ್ತಾಯಿದ್ದು, ಬಟ್ ಈ ಥರ ಡಿಫ್ರೆಂಟಾಗಿ ಮಾಡೋಣ ಬಿಡು ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಮಾಡಿದ್ರೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಡುಗೆ ಊಟಗಳಂತೂ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇಲ್ಲಿಗೆ ಬಂದ್ಬಿಟ್ಟು ಏನು ಬೇಜಾರಾಗ್ತಾಯಿದೆ ಅಂದರೆ, ನನ್ನ ಮಗ ಪೇಣ್ಯ ಇಬ್ಬರು ಸಖತ್ ಫೈಟ್ ಮಾಡ್ತಾರೆ. ಇಬ್ರು ಹಿಡಿದು ನಿಲ್ಸಕ್ ಆಯ್ತಾ ಇಲ್ಲ ನನ್ನ ಕೈಲಿ, ಅಷ್ಟು ಜಗಳ ಮಾಡ್ತಾರೆ ಇಬ್ರು. ಏನ್ ಮಾಡ್ತಾ ಇದೀಯಮ್ಮ ಮಮ್ಮಿ? ಏನ್ ಮಾಡ್ತಾ ಇದೀಯಾ? ಒಂದೊಂದು ಶೇಪಲ್ಲಿ ಹಾಕ್ಬಿಡೋದು ನಮ್ಮ ಮನೆಗಡಪಿ. ಡಿಸೈನ್ ಕತ್ತರಿಸ್ತಾ ಇದೆಯಾ? ನೀವೇನ್ ಮಾಡ್ತಾ ಇದ್ದೀರಾ? ವಡಾ, ಬಿಸಿ ಬಿಸಿ ವಡಾ. ಯಾರಿಗೆ ಬೇಕು? ಹಬ್ಬದಲ್ಲಿ ಮಾಡಿರೋ ಬಿಸಿ ಬಿಸಿ ವಡಾ. ಆ್ಯಂಡ್ ಇದು ಬಂದು ಅವರೆಕಾಳು ಸಾಂಬಾರ್. ನಾನು ನಿಂತ್ಕೊಂಡ್ರೆ ಏನಂದ್ರೆ ವಿಂಡೋದು ಲೈಟು ಕಪ್ಪು ಬಂದ್ಬಿಡತ್ತೆ ಅಂತ ಅಲ್ಲಿ ಬಂದಿದ್ದು. ಇಲ್ಲ ನಿಂತ್ಕೊಂಡು ಮಾಡಿ. ಅವರೆಕಾಳು ಸಾಂಬಾರ್, ಎಲ್ಲ ಥರದ ತರಕಾರಿ ಹಾಕ್ಬಿಟ್ಟು ಮಾಡ್ತಾರೆ ನೋಡಿ ನಮ್ಮ ಯಜಮಾನ್ರಿಗೆ. ಅವ್ರು ಏನೇನೆಲ್ಲ ತರಕಾರಿ ತಿಂತಾರೆ, ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಕುಂಬಳಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಹೀರೆಕಾಯಿ, ಕ್ಯಾರೆಟ್, ಬೀನ್ಸ್, ಎಲ್ಲ ಥರದ ಕಾಳುಗಳು, ತಣ್ಣಿಕಾಳು, ಅವರೆಕಾಳು, ತೊಗರಿಕಾಳು ಅಂತ ಹೇಳ್ಬಿಟ್ಟು ಅಮ್ಮ ಸಾಂಬಾರು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ನಾನು ವಡೆ ಮಾಡ್ಕೊತಾ ಇದ್ದೀನಿ. ಅಮ್ಮ ಎಲ್ಲ ಕಲ್ಸ್ಕೊಟ್ಟಿದ್ರು ಚೆನ್ನಾಗಿ. ನಾನು ಜಸ್ಟ್ ತಟ್ಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಈಗ ಹೋಗಿ ಅಕ್ಕ ಬರ್ತಾರೆ, ಅವ ಎಲ್ಲರ ಜೊತೆ ಸೇರ್ಕೊಂಡು ಹೋಗಿ ಅಪ್ಪನ ಇದ್ರ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಅಮ್ಮ ಮೊದಲೇನೆ ಎತ್ತಿಟ್ಕೊಂಡ್ರು, ಅಪ್ಪಂಗೆ ಇದ್ರ ಹತ್ರ ಇಡೋದಕ್ಕೆ, ಸಮಾಧಿ ಹತ್ರ ಇಡೋದಕ್ಕೆ ಎತ್ತಿಟ್ಕೊಂಡ್ರು. ಇವಾಗ ನಮಗೆ ಮಕ್ಕಳೆಲ್ಲ ತಿಂದ್ರು, ಎಲ್ಲ ಚೆನ್ನಾಗಿದೆಯಂತೆ. ಆ್ಯಂಡ್ ಬನ್ನಿ ನೋಡಿ, ಅಮ್ಮ ಪಾಯಸ ಮಾಡಿದ್ದಾರೆ. ಅಂದ್ರೆ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಐ ಆಮ್ ಲಿಟಲ್ ಬಿಸಿ ಆನ್ ದಟ್ ಟೈಮ್. ನೋಡಿ ಪಾಯಸ, ಶಾವಿಗೆ ಪಾಯಸ, ಕಾಯಿ, ಶಾವಿಗೆ ಆ್ಯಂಡ್ ಹೆಸರು ಕಾಳು ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆಹಾ, ಅರೋಮ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ. ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಇದು ನಾನು ಮಾಡಿರೋ ಕಾಳುಗೊಜ್ಜು ಬರ್ಬೇಕಿದ್ದು, ಇದರ್ಥ ಬರಬೇಕು. ನಾನು ಮಾಡಿರೋ ಕಾಳುಗೊಜ್ಜು ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಾಗಿದೆ ಮಾತ್ರ. ಆ್ಯಂಡ್ ಸಾಂಬಾರ್ಗಿಂತ ಎಲ್ಲರೂ ಕಾಳುಗೊಜ್ಜು ತುಂಬ ಇಷ್ಟಪಡ್ತಾರೆ ತಿನ್ನೋರಿಗೆ. ಸೊ ಹಂಗಾಗಿ ಮಾಡಿದ್ದೀನಿ. ನಾನು ಒಡೆ ಸಿಗೋದು ಸಿಮ್ಮಂಗ್ ಏನಾಗಲ್ಲ, ತಿನ್ಕೊಂಡ್ರೆ ಆಯ್ತು. ಖಾಲಿ ಆಯ್ತು. ಏನಾಗಲ್ಲ, ಖಾಲಿ ಆಯ್ತು. ಏನ ಪಾಪ ನಿನ್ಗೆ ವಾಮಿಟಿಂಗ್ ಆಗುತ್ತೆ, ಬಾಸ್ವಿ.
ಚುಚ್ಚಿ ಚುಚ್ಚಿ ಬಿದ್ದೋಯ್ತೀಯಾ? ಬೋಂಡ ಕಲತಂತೆ ಬೋಂಡ ಕಲತಂತೆ ಹೋಗಿ ಬೋಂಡ ತಿನ್ನೋಗು. ಬೋಂಡ ಕಲತೆ ಬೋಂಡ ಬೇಕು. ಏನಮ್ಮ ಬೋಂಡ ವಡೆ ಅಷ್ಟೊಂದು ಮಾಡ್ತಾ ಇದ್ದೀವಿ. ಒಂದು ಅಂಗಡಿ ಇಕ್ಕೊಬಿಡಮ್ಮ. ಒಂದು ಅಂಗಡಿ ಇಕ್ಕೊಬಿಡು ಹೇಳ್ತೀನಿ. ಏನು ಮಮ್ಮಿ ಬೋಂಡ ಅಂದ್ರೆ ನಾನು ಬರ್ತೀನಿ ಅಂತ ಗೊತ್ತಿರ್ಲಿಲ್ಲ. ನಿನ್ ಫೋನ್ ಬಂತು. ಅವನ್ ಯಾವ್ದೊಂದು ನಮ್ಮ ಫೋನಲ್ಲ ಅದು ನೋಡು. ಒಂದು ಡ್ರೆಸ್ಸು ಇನ್ನು ರಾತ್ರಿಗೆ ಇನ್ನೊಂದು ಡ್ರೆಸ್ಸು. ಅಬ್ಬಬ್ಬಬ್ಬಬ್ಬಬ್ಬ ಏನು ಮಕ್ಳುಗಳು ಇವಾಗಿನ ಕಾಲದ ಮಕ್ಕಳು. ನಾಚಿಕೆ ನೋಡಪ್ಪ ನಮ್ಮ ಹುಡುಗಿ ನಾಚಿಕೆನಾ. ಮಮ್ಮಿ ಊಟ ಮಾಡ್ತಾ ಇದ್ದಾರೆ. ಮೈ ಪ್ಲೇಟ್ ಯಪ್ಪ. ವಡೆ ಬೋಂಡ. ಅಯ್ಯೋ ನನಗೆ ಯಾಕಮ್ಮ ಇಷ್ಟೊಂದು ವಡೆ ಹಾಕ್ಬಿಟ್ಟಿದ್ಯಾ? ನಾನು ಒಂದೇ ಒಂದು ಹಾಕೊಂಬಂದಿದ್ದೀನಿ. ನಾನು ತಿನ್ನಲ್ಲ ಅಂದ್ಬಿಟ್ಟು. ಅಮ್ಮ ಪ್ಲೀಸ್, ನಾನು ಹಂಗೆಲ್ಲ ತಿನ್ನಲ್ಲ. ದೋಸೆ ವಡೆ ಬೋಂಡ ದೋಸೆ ಆಲೂಗಡ್ಡೆ ಪಲ್ಯ ಕಾಳು ಗೊಜ್ಜು, ಎಷ್ಟು ವೆರೈಟಿ ಇದೆ ಇವತ್ತು. ಉಪ್ಸಾರು, ಅನ್ನ, ಪಲಾವ್ ಎಲ್ಲ ಇದೆ. ನಮ್ಮಮ್ಮ ನೋಡಿ ಎಂಥ ಸಾಂಬಾರು ಮಾಡಿದ್ದೀವಿ ಗೊತ್ತಾ ಮನೇಲಿ. ಅಷ್ಟು ಚೆನ್ನಾಗಿದೆ ಸಾಂಬಾರು. ಎಲ್ಲ ಬಿಟ್ಟು ಉಪ್ಸಾರು ತಿಂತವ್ರು ಅವ್ರು ಹಂಗೇನೆ. ಅವರು ಏನೇ ಮಾಡಿದ್ರು ಮುಂದೆ ಬಿರಿಯಾನಿ ಇಟ್ಟರು ಕೂಡ ಉಪ್ಸಾರೆ ಅವ್ರಿಗೆ. ರೊಟ್ಟಿ ಉಪ್ಸಾರು ಇದು ಬಿಟ್ರೆ ಇನ್ನೇನು ಬೇಡ. ರಾಗಿ ಮುದ್ದೆ. ನಾನೇ ಕರ್ಕೊಂಡು ಹೋಗ್ತೀನಪ್ಪಿ. ಅದೇ ನಾನು 7 ಗಂಟೆಗೆ ಸಿಸ್ಟರ್ ಮಾಡೋಣ ಅಂತ ಕೂತ್ಕೊಂಡೆ. ಅಂದರೆ ಅಡುಗೆ ಕೆಲಸ ಅಮ್ಮ ಎಲ್ಲ ಹೆಚ್ಚಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೆ. ಅಲ್ಲಲ್ಲಿ ಮಾಡೋದು ಅಷ್ಟೇ ಇರ್ತಿತ್ತು. ಕೂತ್ಕೊಂಡೆ ಎಲ್ಲ ಅಡುಗೆ ಮೇಲೆ ಆದಮೇಲೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಕೂಡ ಬಂದರು. ಹಬ್ಬದ ಅಡುಗೆ ಏನೇ ಮಾಡಿದ್ರು ಈ ಮಕ್ಳುಗಳಿಗೆ ಹೆಂಗೆ ಅಂದರೆ ಗೋಬಿ ಮಸಾಲೆ ಪುರಿ ತಿಂಡಿನ ಸಮಾಧಾನನೇ ಆಗಲ್ಲ. ಹಾಗೆ ನಮ್ಮ ಸೋನು ನಾವೆಲ್ಲ ತಿಂತೀವಿ ಅಂತ ಹೇಳ್ಬಿಟ್ಟು ಗೋಬಿ ತೊಗೊಂಬಂದಿದ್ದೆ. ಎಲ್ಲರೂ ಕೂಡ ಒಂದು ಸ್ವಲ್ಪ ತಿಂದ್ವಿ. ಅಷ್ಟೊತ್ತಿಗೆ ಅಕ್ಕನ ಒಂದು ಒಂಥರ ಖುಷಿ ಆಯಿತು. ಫಾರ್ ದ ಫಸ್ಟ್ ಟೈಮು ನಾವು 3 ಜನ ಜೊತೆ ಸೇರಿರೋದು. ಮದುವೆಗಿಂತ ಮೊದಲು ಕಿತ್ತಾಡವು, ನಿನ್ನ ಮುಖನೇ ನೋಡಲ್ಲ, ನಿನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಿಜ ಹೇಳ್ತೀನಿ, ಎಷ್ಟು ಬೇಗ ಒಬ್ರನ್ನೊಬ್ರು ಒಂದು ಕಡೆ ಮೀಟ್ ಆಗ್ತೀವೋ. ಇಲ್ಲಿ ಬೆಂಗಳೂರಲ್ಲಿ ಅಕ್ಕಪಕ್ಕದಲ್ಲೇ ಇದ್ದರೂ ಕೂಡ ಬಟ್ ಅಮ್ಮನ ಮನೆಗೆ ಹೋದಾಗ ನಾವು ಮೀಟ್ ಆಗ್ತೀವಲ್ಲ, ಕಾನ್ವರ್ಸೇಷನ್ ಆಗುತ್ತಲ್ಲ ನಮ್ಮದು ಅವ್ರದ್ದೆಲ್ಲ, ಅಷ್ಟು ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ನಾವು ಮೀಟ್ ಆದರೂ ಕೂಡ ಅಷ್ಟು ಓಪನ್ ಅಪ್ ಆಗಿ ಮಾತಾಡ್ತೀವಿ. ನಮ್ಮ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊತೀವಿ. ಮತ್ತು ನಮ್ಮ ಓಲ್ಡ್ ಮೆಮೊರೀಸ್ಗಳನ್ನ ಎಲ್ಲ ಶೇರ್ ಮಾಡ್ಕೊತೀವಿ. ಚೆನ್ನಾಗಿರುತ್ತೆ ಅದೊಂಥರ. ಸೊ ಅಕ್ಕ ಕೂಡ ಬಂತು. ಅಡುಗೆ ಊಟ ಎಲ್ಲ ರೆಡಿಯಾಗಿತ್ತು. ಈಗ ಅಪ್ಪನ ಹತ್ರ ತೊಗೊಂಡೋಗಿ ಪೂಜೆ ಮಾಡ್ಕೊಂಬರೋದು ಅಷ್ಟೇನೆ. ಒನ್ಸ್ ಅಗೇನ್ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್, ನಾನು ಎಷ್ಟು ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ವಿಡಿಯೋ ಆಗ್ತಾಯಿರೋದಕ್ಕೆ. ಯಾಕಂದ್ರೆ ತುಂಬ ಓಲ್ಡ್ ವೀಡಿಯೋಸ್ಗಳಿದೆ ನನ್ನ ಹತ್ರ. ಒಳ್ಳೊಳ್ಳೆ ಮೆಮೊರಿ ಇರೋ ವಿಡಿಯೋ ಆಗಿದೆ. ಬಟ್ ಅದನ್ನು ಎಡಿಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ ಅಷ್ಟೇ. ಸೊ ಹೋಪ್ ಅದನ್ನು ಹಾಕಿ ಏನಾಗಲ್ಲ ಮಿಡಲಲ್ಲಿ ಅಂದರೆ ಓಕೆ, ನಾನು ಓಲ್ಡ್ ವಿಡಿಯೋಸ್ ಅಂತ ಮೆನ್ಷನ್ ಮಾಡಿನೇ ಹಾಕ್ತೀನಿ. ಅಯ್ಯೋ ಚೆನ್ನಾಗಿದೆ ಕಡೆ. ಮತ್ತು ಕ್ಯೂಟಾಗಿ ಸ್ಲಿಪ್ಪರು ತುಂಬ ಕ್ಯೂಟಾಗಿ ಸಕ್ಕತ್ತಾಗಿದೆ. ಕಲರ್ ಮಾತ್ರ ತುಂಬ ಇಷ್ಟ ಆಯಿತು. ನೆನ್ನೆ ದಿವಸ ಮನೆ ನಾನು ತಿನ್ನಲ್ಲಪ್ಪ ಅವನ್ನ, ನಿಜವಾಗ್ಲೂ ತಿನ್ನಲ್ಲ ಇವ್ಯಾಕೆ ಗುಳ್ಳಪಟ್ಟಿಯ ಅಂದ್ರೆ ದತ್ತಪ್ಪ ಈರುಳ್ಳಿ ತರಬೇಕಿದ್ರೆ ತರಬೇಡಿ ಹೋಗ್ತವೆ. ಅವು ಹಣ್ಣು ತೊಳಿಕೊಂಡು ಇರ್ತವೆ. ನನ್ನ ಈರುಳ್ಳಿನೇ ತರಲ್ಲ. ₹100 6 kg. ಯಾಕೆ ತರಕೋದಿ ಗುಳಪಟ್ಟಿಯ? 20 ಈಗ ಬೂತ ತಿಂತಾರೆ. ದತ್ತಪ್ಪ ಈರುಳ್ಳಿ ಬರ್ತವೆ. ಗೋಬಿ ತಿನ್ನಲ್ವಾ ಅಪ್ಪಿ? ಗೋಬಿ ತಿನ್ನಲ್ವಾ? ಇವಾಗ ಯಾಕೆ ಆಗ್ತಿದ್ಯಾ? ಮನೆ ಕಡೆ ಹೋಗ್ಬೇಕು. ನಾವೇ ತಗೊಂಡು ತಿಂದೆ ಒಂದು 4 ಪೀಸ್ ಸಾಕು.
ಯಾ ಬಟ್ಟೆಗೆಲ್ಲ ಒರೆಸ್ಕೊತಾರೆ, ಗೋಡೆಗೆಲ್ಲ ಒರೆಸ್ತಾರೆ ಇವಾಗ ಹಾಕಿದ್ರೆ ನೀನು. ನಾ ಹೇಳಕ್ಕೆ ಬೇಡ ಅಂತ. ಬಿಡಿ ವೇನ್ಯಾ ತೋರ್ಸು, ವೇನ್ಯಾ ಅದು ಅವರೇ ಡ್ರೆಸ್ ಹಾಕೊಂಡಿತ್ತು, ಇನ್ನೊಂದು ಚೆನ್ನಾಗಿತ್ತು. ಚುಚ್ಚಿ ಮಾತತೆ ತೆಗೆಸ್ಬಿಡ್ತು. ಬಲೆ ಹಾಕೋಬೇಕಲ್ಲ. ಗಂಡು ಹುಡುಗ ತಂದಂಗೆ ತಂದವಳು ಎಲ್ಲ ಅಂದ್ರೆ ಹೆಣ್ಮಕ್ಳು ಮಾತಾಡಕ್ಕೆ ಬಿಡ್ತಾ ಇಲ್ಲ ನೋಡಿ. ಬರ್ರೇ ಸೌಂಡ್ ನಮ್ಮ ಮನೆ. ಎವಿಸಿ ಕಾರ್ಟೂನ್. ಆಕ್ಚುಲಿ ಏನಂದ್ರೆ ನಾನು ಎವ್ರಿಡೇ ವ್ಲಾಗ್ಸ್ ಹಾಕ್ತಿದ್ರೆ ಇನ್ನೂ ಒಳ್ಳೆ ಇದಾಗ್ತಿತ್ತು. ಕಾಣ್ತಾ ಇದೆ ABC ಕನ್ನಡ ಕಾರ್ಟೂನ್. ದೊಡ್ಡಕ್ಕ ಮೂರನೇ ತಂಗಿ, ನಾವು ಮಧ್ಯದ ಮೂರನೇ ತಂಗಿ, ಅಕ್ಕ ತಂಗಿ ಇವ್ರ ಮಧ್ಯದಲ್ಲಿ ನಾನು ಅಷ್ಟೆ. ಅಕ್ಕ ತಂಗಿ ಇವ್ರ ಮಧ್ಯದಲ್ಲಿ ನಾನು ಇರ್ತಿರೋದು. ಇವರು ಆಕ್ಚುಲಿ ಬ್ಯೂಟಿ ಕ್ವೀನ್. ಫೋಕಸ್ ಮಾಡ್ಬೇಕು ಪಾಪ, ಚೆನ್ನಾಗಿ ಇಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತೀರಿ. ಏನಿಲ್ಲ, ಇಷ್ಟೋ ಚೆನ್ನಾಗಿದೆ ನಾನು ಹಿಂಗೆ ತೋರಿಸ್ದಾಳಲ್ಲ ಅಂತ. ಅಕ್ಕನ ಮಗ. ಹಲೋ ಹಲೋ ಎಲ್ಲಿದ್ಯೋ ಸೋನು? ಇಲ್ಲಿದ್ಯಾ? ನನ್ನ ಮಗ ದೊಡ್ಡ ಮಗಳು, ಅಲ್ಲಿ ನೋಡಿ ಚಿಕ್ಕ ಮಗಳು ಅಮ್ಮ. ಸ್ಮೈಲ್ ಮಾಡಮ್ಮ. ನಿಜಮ್ಮ ಏನಿಲ್ಲ, ಬೆಳೆದ ಚೆನ್ನಾಗಿ ಏನು ಚೆನ್ನಾಗಿದೆ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಇರ್ತಾರೆ ಗೊತ್ತವ್ರಪ್ಪ ಅಮ್ಮ, ಅವ್ರನ್ನೆಲ್ಲ ತೋರಿಸ್ತಾರೆ. ಅಪ್ಪ ಅಮ್ಮ ಅಂದರೆ ಬ್ಯೂಟಿ ಅಲ್ಲ, ಅವ್ರು ನಮಗೋಸ್ಕರ ಮಾಡೋದು ಸ್ಯಾಕ್ರಿಫೈಸ್. ಅದು ಅಪ್ಪ ಅಮ್ಮ ಅಂದರೆ ಬ್ಯೂಟಿಗಲ್ಲ ನಮ್ಮಮ್ಮ.